ಆ ಜ್ಯೋತಿನ್ ಕರ್ಕೊಂಡು ರೌಡಿಗಳ ಜೊತೆ ತುಳಸಿ ಬಾಡಿ ನೋಡಕ್ ಹೋದ್ರಲ್ಲ, ಆ ವಿಷಯ ಏನಾಯ್ತು ಅಂತ ಗೊತ್ತಾಗ್ಲಿಲ್ವಲ್ಲೇ? ಹೌದಲ್ವಾ ಅಮ್ಮ? ಅಮ್ಮ ಒಂದ್ ಕೆಲ್ಸ ಮಾಡು, ಅದೇನು ಅಂತ ಮಾವನೇ ಹೋಗಿ ನೇರವಾಗಿ ಕೇಳ್ಬಿಡು, ವಿಷಯ ಗೊತ್ತಾಗತ್ತೆ. ಈಗ ಅವನಿರೋ ಪರಿಸ್ಥಿತಿಲಿ ನೀನ್ ಹೇಳ್ದೆ ಅಂತ ನಾನು ಹೋಗಿ ಕೇಳ್ದೆ ಅನ್ಕೋ, ಹಾ ಸೊರ್ಯಾಗಿ 4 ಬಾರಿಸ್ತಾನೆ. ಬೇಕಾ? ಅಯ್ಯೋ ಅಮ್ಮ, ಹಾಗಲ್ಲಮ್ಮ, ಹಾಗೆಲ್ಲ ಏನ್ ಆಗಲ್ಲಮ್ಮ. ನೀನ್ ಧೈರ್ಯ ತಗೋ, ಹೋಗ್ ವಿಷಯ ಕೇಳು, ಏನು ಅಂತ ಗೊತ್ತಾಗತ್ತೆ. ಹೌದಾ? ವಿಷಯ ಗೊತ್ತಾಗ್ಬೇಕು ತಾನೆ? ಹ್ಞೂ ನೀನೇ ಹೋಗಿ ಕೇಳು. ನೀನ್ ಗರ್ಭಿಣಿ ಅಂತ ರಿಯಾಯಿತಿಲಿ 2 ಏಟ್ ಕಮ್ಮಿ ಬೀಳ್ತದೆ. ಹೋಗು. ಬೇಡ ಬಿಡಮ್ಮ, ಯಾವ ವಿಷಯ ಕಟ್ಕೊಂಡು ನಾನೇನ್ ಮಾಡ್ಬೇಕು? ಬೇಡ ಬಿಡು. ಆದ್ರೂ ವಿಷಯ ಏನಾಯ್ತು ಅಂತ ಗೊತ್ತಾಗ್ಲಿಲ್ಲ ಅಂದ್ರೆ ಮನ್ಸಿಗೆ ಸಮಾಧಾನ ಆಗಕ್ಕಿಲ್ಲ ಕಣೆ. ಹ್ಞೂ ಅಮ್ಮ. ಏನ್ ಮಾಡೋದು? ಹಾ, ಅಣ್ಣ. ನಾನು ಸುಮ್ಕೆ ಬಾರೆ. ಅಣ್ಣ ಅಣ್ಣ, ನಿನ್ನ ಈ ಪರಿಸ್ಥಿತಿಯಾಗಿ ನೋಡ್ತಾ ಇದ್ರೆ ನನ್ ಕೊಳ್ಳೇ ಕಿತ್ತು ಬತ್ತಾದೆ ಅಣ್ಣ. ಅಯ್ಯೋ, ಹೆಂಗಿದ್ದೆ? ಒಳ್ಳೆ ಬಂಡೆ ಬಂಡೆ ಇದ್ದಂಗಿದ್ದೆ. ಇವಾಗ ಗಿಂಡಿ ತರ ಆಗೋಗ್ಬಿಟ್ಟಿದ್ಯಲ್ಲಣ್ಣ. ಯಾರಿಗೂ ಇಂಥ ಪರಿಸ್ಥಿತಿ ಬರಬಾರ್ದು. ಏಯ್, ನನಗೆ ಬರ್ತಾ ಇರೋ ಕೋಪದಲ್ಲಿ ತೆಗೆದು ನಾಲ್ಕು ಬಾರಿಸ್ಬಿಡ್ತೀನಿ ನೋಡು. ಹೋಗಿರ ಸುಮ್ಮನೆ. ನನ್ನ ಸೊಸೆ ಕಿಡ್ನಾಪ್ ಆ ಜಾಗದಲ್ಲಿ ಆ ಅಭಿ ಜೊತೆ ಸೇರ್ಕೊಂಡು ನೀವು ಕೂಡ ಪ್ಲಾನ್ ಮಾಡ್ಲಿಲ್ವಾ? ಈಗ ಏನು ಗೊತ್ತಿಲ್ದವ್ರ ತರ ನಾಟಕ ಆಡ್ತಾ ಇದ್ದೀರಾ? ಅಯ್ಯೋ, ಏನಣ್ಣ ನೀನು? ನಾವೇನು ಮಾಡಿಲ್ಲ ಅಂತ ಸಾಬೀತಾದ್ಮೇಲೆ ತಾನೇ ನಮ್ಮನ್ನ ಇಲ್ಲಿಗೆ ಬಿಟ್ಟಿರೋದು. ಹಿಂಗಿದ್ಮೇಲೂ ನೀನ್ ನಮ್ಮ ಮೇಲೆ ಅನುಮಾನ ಪಡ್ತಿದ್ಯಲ್ಲಣ್ಣ. ಇದು ನ್ಯಾಯನಾ? ಇದು ಧರ್ಮನಾ? ಅಯ್ಯೋ ದೇವ್ರೆ, ಇದನ್ನೆಲ್ಲ ನೋಡ್ಕೊಂಡು ನನ್ನ ಕೈಲಿ ಬದುಕಿರಕ್ ಆಗಲ್ಲ ಕಣಪ್ಪ. ನನ್ನ ಕರ್ಕೊಂಡು ಮಾಡ್ಕೊಳಮ್ಮ. ನೋಡಿ, ಸುಮ್ಮನೆ ಹೋದ್ರೆ ಸರಿ. ತಲೆ ಕೆಟ್ರೆ ನಾನೇನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಅಯ್ಯೋ, ನೀನ್ ಏನಾದ್ರೂ ಮಾಡ್ಕೊಳ್ಳೋಣ. ಪಾಪ ನಮ್ಮ ಮಯ್ಯ. ಇನ್ನು ಅಯ್ಯೋ, ನಿನ್ನ ಮಗ ಇಂದ್ರ ಪಾಪ ಆ ಜ್ಯೋತಿ ಜೊತೆಗೆ ರೌಡಿಗಳನ್ನ ಕರ್ಕೊಂಡು ತುಳಸಿ ಬಾಡಿ ನೋಡಕ್ಕೆ ಅಂತ ಹೋಗವ್ನೆ. ಅದೇನಾಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ತುಳಸಿ ಸತ್ಲು ಅಂತ ಎದೆ ಬಡ್ಕೊಂಡ್ ಬೇರೆ ಅಳ್ತಾ ಇದ್ದ ಪಾಪ. ಹೆಂಗವನೇ ಹೊಸಿ ಫೋನ್ ಮಾಡಿ ಕೇಳೋಣ ಇಂದ್ರ ಅಣ್ಣ. ಬಾವಾ, ಅಪ್ಪ 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 ಫೋನ್ ಮಾಡ್ತಾ ಇದ್ದಾರೆ. ಏನು ಅಂತ ಹೇಳಿ ಬಾವಾ, ಏನು ಅಂತ ಹೇಳಿ. ಹಲೋ ಅಪ್ಪ. ಇಂದ್ರ ಮಗನೇ, ಏನಾಯ್ತಪ್ಪ? ಅಪ್ಪ, ಡಾಕ್ಟ್ರು ತುಳಸಿ. ಡಾಕ್ಟ್ರ್ ಏನಂತ ಹೇಳಿದ್ರೆ ಹೇಳೋ. ತಗೋ ಬಾಬಾ, ಮಾತಾಡು. ಹಲೋ, ನಾನು ದ್ರೋಣ ಮಾತಾಡಕತ್ತೀನಿ ಸೌಕಾರ. ಇನ್ಸ್ಪೆಕ್ಟ್ರೆ, ಯಾಕೆ ನನ್ನ ಮಗ ಅಳ್ತಾವನೆ? ಏನಾಯ್ತು ಅಂತ ನೀವಾದ್ರೂ ಹೇಳಿ. ಕ್ಷಮಿಸಿರಿ ಸೌಕಾರ, ತುಳಸಿ ಬದುಕಿಲ್ಲ. ಏನ? ತುಳಸಿ ಇನ್ನಿಲ್ವಾ? ಅಂತೂ ಪೀಡೆ ತೊಲಗ್ತು. ಅಮ್ಮ, ಇದ್ದಿದ್ದು 3 ವಿಕೆಟ್, 3ರಲ್ಲಿ 1 ಹೋಯ್ತು. ಆದ್ರೆ ಇನ್ನ 2 ಇದೆಯಲ್ಲಮ್ಮ. ಮುಖ್ಯವಾದ ವಿಕೆಟ್ ಹೋದ್ಮ್ಯಾಕೆ ಇನ್ನು ಉಳ್ದವ್ ಯಾವ ಲೆಕ್ಕ ಬಿಡು, ಅವು ಸುಲಭವಾಗಿ ಹೋಗ್ಬಿಡ್ತವೆ. ಡಾಕ್ಟ್ರು ಜಸ್ಟ್ ಕನ್ಫರ್ಮ್ ಮಾಡಿದ್ರು ಸೌಕಾರ, ನಮಗೆ ಸಿಕ್ಕಿರೋ ಬಾಡಿ ತುಳಸಿದ ಅಂತ ಹೇಳಿ. ಅಯ್ಯೋ ಇನ್ಸ್ಪೆಕ್ಟ್ರೆ, ಹಾಗೆಲ್ಲ ಹೇಳ್ಬೇಡಿ. ಆ
ಅದೆಲ್ಲ ಸುಳ್ಳು ಅಂತ ಹೇಳಿ ಇನ್ಸ್ಪೆಕ್ಟ್ರೆ, ಅದೆಲ್ಲ ಸುಳ್ಳು ಅಂತ ಹೇಳಿ. ನಾವು ಟೆಸ್ಟಿಂಗ್ ಅಂತ ಹೇಳಿ ಸ್ಯಾಂಪಲ್ಸ್ ತಂದು ಕೊಟ್ಟಿದ್ವಿ. ಅದರಿಂದ ತುಳಸಿ ಬಾಡಿನ ಅಂತ ಹೇಳಿ ಕನ್ಫರ್ಮ್ ಆಗೈತಿ. ನನ್ನ ಸೊಸೆ ಸತ್ತಿರಲ್ಲ, ಬರ್ತಾಳೆ, ಅವಳು ಬದುಕಿರ್ತಾಳೆ, ಅವಳು ಬಂದೇ ಬರ್ತಾಳೆ. ಇಲ್ಲ, ನಾವು ಈ ಬಾಡಿ ತುಳಸಿದಿರಬಾರ್ದು ಅಂತ ಹೇಳಿ ಬೇಡ್ಕೊಂಡ್ವಿ. ಬಾಡಿ ಸುಟ್ಟಿರೋ ಜಾಗದಾಗ ಸಿಕ್ಕಿರೋ ಸ್ಯಾಂಪಲ್ಗಳು ಈ ಬಾಡಿ ತುಳಸಿದಂತ ಹೇಳಕತ್ತಾವ. ತುಳಸಿ ಡಾಕ್ಟರ್ ಎಲ್ಲ ಟೆಸ್ಟ್ ಮಾಡಿದ ಮೇಲೆ ನಿಮಗೆ ಹೇಳಕತ್ತೀನಿ. ನನ್ನನ್ನು ಬಿಟ್ಟು ಹೋಗ್ಬಿಟ್ಟೆಲ್ಲ ಬಂಗಾರಿ. ನಾನು ನಿನಗೆ ಅಷ್ಟೊಂದು ನೋವು ಕೊಟ್ಟಿದ್ನ ಬಂಗಾರಿ. ನನ್ನ ಮೇಲೆ ಕೋಪ ಮಾಡಿಕೊಂಡು ಪ್ರಪಂಚನೇ ಬಿಟ್ಟು ಹೋಗ್ಬಿಟ್ಟೆಲ್ಲ ಬಂಗಾರಿ. ಆ ಜ್ಯೋತಿ ನಮ್ಮನೆ ಜ್ಯೋತಿನೇ ಹಾರಿಸ್ಬಿಟ್ಲಲ್ಲ ಬಂಗಾರಿ. ಇನ್ನೊಂದು ಸ್ವಲ್ಪ ಹೊತ್ತಿನಾಗ ಬಾಡಿ ಕೊಡ್ತಾರ, ನಾವು ತೊಗೊಂಬರ್ತೀವಿ ಸಾವ್ಕಾರ. ಅಯ್ಯೋ ತುಳಸಿ, ಅಯ್ಯೋ ತುಳಸಿ, ಏ ಸಾವಿತ್ರಿ, ಸಾವಿತ್ರಿ. ಅಯ್ಯೋ ಅಣ್ಣ, ತುಳಸಿನೇ ಇಲ್ವಾ ಅಣ್ಣ? ಅಯ್ಯೋ, ಎಲ್ಲ ನಾವು ಅನ್ಕೊಂಡಂಗೆ ಆತಾದೆ. ಆ ತುಳಸಿ ದೇವ್ರ ಪಾಲು, ಜ್ಯೋತಿ ಜೈಲ್ ಪಾಲು, ಶಿವಣ್ಣ ಗೋಳಿನ ಪಾಲು, ನಮ್ಮಣ್ಣ ಬಾರಿನ ಪಾಲು. ಹೌದಮ್ಮ. ಅಮ್ಮ ಸರಿ ಸರಿ, ನಾವು ಜಾಸ್ತಿ ಖುಷಿ ಪಡೋದ್ ಬೇಡ. ಮೊದ್ಲೇ ನಮ್ಮ ಮಾವಂಗೆ ನಮ್ಮ ಮೇಲೆ ಡೌಟ್ ಇದೆ. ಬಾರಮ್ಮ, ಹೋಗಿ ಚೆನ್ನಾಗಿ ಅಳೋ ಥರ ನಾಟಕ ಮಾಡೋಣ. ಹಾ. ಅಯ್ಯೋ ತುಳಸಿ, ನಿನ್ಗೇನಂತ ಅವಸರ ಐತಮ್ಮ? ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ಟೆ. ಅಯ್ಯೋ ತುಳಸಿ. ಅಯ್ಯೋ ತುಳಸಿ, ತುಳಸಿ ಬಾಬಾ, ಏನ್ ತುಳಸಿ ನಿನ್ನ ಅವಸ್ಥೆ? ಮುಖನೂ ಕಾಣಿಸ್ದಿರೋ ಹಾಗೆ ಸುತ್ತು ಬಿಟ್ಟಿದಾರ ತುಳಸಿ. ಇಲ್ಲ ಇಲ್ಲ, ಇದು ನಮ್ಮ ಪುಟ್ಟಿ ಅಲ್ಲ. ಇಂದ್ರ, ಇದು ನನ್ನ ತಂಗಿ ತುಳಸಿ ಅಲ್ಲ. ಇಂದ್ರ, ನಮ್ಮ ಪುಟ್ಟಿ ಅಲ್ಲ.